ನೆನಪು 16 ವರ್ಷಗಳ ಹಿಂದೆ ಹೋಗ್ತದೆ. ಅವರು ಬಳ್ಳಾರಿಗೆ ಬಂದು ಅಲ್ಲಿ ಒಂದಷ್ಟು ವ್ಯವಹಾರವನ್ನು ಮಾಡಿದ್ರು. ಇನ್ಫ್ಯಾಕ್ಟ್ ನನ್ನ ಮನೆಗೆ ಕೂಡ ಬಂದಿಲ್ಲ. ದೇಶದ ಹಲವಾರು ಕಡೆ, ಅದು ಮುಂಬೈ ಇರ್ಬೋದು, ಬೆಂಗಳೂರು ಇರ್ಬೋದು ಎಲ್ಲ ಹಲವಾರು ಕಡೆ ಅವರು ಬ್ರಾಂಚನ್ನು ಓಪನ್ ಮಾಡಿದ್ದಾರೆ. ದೇ ಮೇಂಟೈನ್ ದಟ್ ಕ್ವಾಲಿಟಿ. ಹಾಗಾಗಿ ಈ ಆಭರಣ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಹೆಸರನ್ನು, ಅದರ ನೇಮನ್ನು, ಫೇಮನ್ನು ಗಳಿಸ್ಕೊಂಡಂಥದ್ದು ಭಾಳ. ಮತ್ತೆ ಎಲ್ಲರೂ ಒಟ್ಟಾಗಿದ್ದಾಗೆ ಒಂದೇ ಮನಸ್ಸಲ್ಲಿ ಕೆಲಸ ಮಾಡಿರ್ತಾರೆ. ಕರಾವಳಿಗೆ ಒಂದು ವೈಶಿಷ್ಟ್ಯ ಇದೆ. ನಾವೆಲ್ಲ ಕನಸು ಕಂಡಂಥವರು, ಜಗತ್ತಿನ ಸಾಹಸಗಳಿಗೆ ಎಣೆಯದಂಥವರು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವರು, ಜಗತ್ತಿನ ಬಾವಳಿ ತಿಳಿದುಕೊಂಡಂಥವರು, ಸರಿದು ಹೋದ ನಿನ್ನೆಗಳಿಗಾಗಿ ಕಣ್ಣೀರು ಸುರಿಸಲ್ಲ, ಬರುವ ನಾಳೆಗಾಗಿ ಬೆವರು ಸುರಿಸುವ, ಇಂದು ಬಂದಿರುವ ಇಂದಿಗಾಗಿ ಬೆವರು ಸುರಿಸುವ ಶ್ರಮ ಸುರಿಸುವ ಜನ. ಎಲ್ಲೇ ಹೋಗಲಿ, ಏನೇ ಮಾಡಲಿ, ಒಂದು ಒಪ್ಪ ವರ್ಣತೆ, ಅದು ನಮ್ಮ ಕರಾವಳಿಗಳ ವೈಶಿಷ್ಟ್ಯ. ಅದನ್ನು ಇವರೆಲ್ಲ ಏಕ ಮನಸ್ಸಿಂದ ಮಾಡಿರ್ತಾರೆ. ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತೇಳಿ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೆ. ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ಆ ನಿಟ್ಟಿನಲ್ಲಿ ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಖಂಡಿತ ಆಗ್ತಾವಂತೆ. ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ, ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ಋಷಿವಾಣಿ. ಆದರೆ ಸಾತ್ವಿಕ ಪೋಷಣೆಯಲ್ಲಿ ಸಹಜ ಸಂಗ್ರಹಣೆ ಆಗ್ತದೆ ಶರಣರ ಮಂದಳ ಮಾತಂತೆ. ಒಂದು ರಾತ್ರಿ ಒಂದು ಹಗಲಲ್ಲಿ, ಬಿಕಾಸ್ ಐ ಆಮ್ ಆಲ್ಸೋ ಇಂಟು ಬಿಸ್ನೆಸ್, ಒಂದು ರಾತ್ರಿ ಒಂದು ಹಗಲಲ್ಲಿ ಬದುಕಲ್ಲಿ ಯಾರಿಗೆ ಯಶಸ್ಸನ್ನು ಅದು ತಂದು ಕೊಡುವುದಿಲ್ಲ. ಡೇವಿಡ್ ಹಾರ್ಟ್ಮನ್ ಅಂತ ಚಿಂತಕ, ದಾರ್ಶನಿಕ ಒಂದು ಕಡೆ ಹೇಳ್ತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿ ಪೂರಕ ಆಗಬೇಕು, ಒಳಗಿನ ಬೆಳಕು ಹೊರಗಿನ ಯಾತ್ರಕ್ಕೆ ಪ್ರೇರಕ ಆಗ್ಬೇಕಂತೆ. ಯಾಕಂತ ಹೇಳಿದ್ರೆ ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಇವತ್ತು ಸನ್ಮಾನಿಸುವ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ದಿ ಡೈಮಂಡ್ ಫ್ಯಾಕ್ಟ್ರಿ ಅವರು ಇದ್ದಾರೆ. ನಾನು ನಮ್ಮ ನಿನ್ನೆ ಸಹೋದರ ಬಂದಾಗ ನಾನು ಮಿನಿಸ್ಟರ್, ನನಗೆ ಮಾತಾಡಲಿಕ್ಕೆ ಕೂಡ ಆಗಲಿಲ್ಲ. ಹೇಳಿದೆ, ನಮ್ಮ ಕಾರ್ಡ್ ಕೊಟ್ಟು ಹೋಗಿ ನಾನು ಬರ್ತೇನೆ ಅಂತ ಹೇಳಿದೆ. ನಮ್ಮ ವಿಶ್ವಾಸ, ನಾವು ನಂಬಿರ್ತಕ್ಕಂಥ ದೇವರು ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿ. ಆ ಬದುಕನ್ನು ನೆಮ್ಮದಿಯ ನೆರಳು ನಿಮ್ಮ ಮನೆಗಳನ್ನು ಕಾಯುವಂತಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಬದುಕಿನ ಯಶಸ್ಸಿನ ಕೀರ್ತಿ ಪಥ, ಬಿಕಾಸ್ ವಿ ಆರ್ ದಿ ಹ್ಯಾಪಿಯೆಸ್ಟ್ ಪೀಪಲ್. ನಿಮ್ಮ ಉನ್ನತಿಯನ್ನು ನೋಡ್ತಾ ಖುಷಿ ಪಡುವಂಥವ್ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ, ಒಬ್ಬ ಶಾಸಕನಾಗಿ ಈ ಭಾಗದಲ್ಲಿ ನನ್ನಿಂದ ಏನಾದರೂ ಕೆಲಸ ಬೇಕಾದರೆ, ಸಹಾಯ ಬೇಕಾದ್ರೆ ಖಂಡಿತ ಐ ಆಮ್ ದೇರ್ ವಿತ್ ಯು. ವಿ ಆರ್ ಆಲ್ ವೆರಿ ಪ್ರೌಡ್ ಅಬೌಟ್ ಯುವರ್ ಅಚೀವ್ಮೆಂಟ್, ವಿ ಆರ್ ವೆರಿ ಪ್ರೌಡ್ ಅಬೌಟ್ ಯುವರ್ ಪ್ರೋಗ್ರೆಸ್ ಅಂತ ಹೇಳ್ತಾ, ಮತ್ತೊಮ್ಮೆ ದೇವರು ಒಳ್ಳೆ ಮಾಡಲಿ ಅಂತ ನನ್ನ ಮಾತು ಮುಗಿಸ್ಕೊಂಡು